ಯಾರಪ್ಪ ಅದು RCB ಫಸ್ಟ್ ಮ್ಯಾಚ್ ಸೋತು ದೇವ್ರಿಗೆ ಬಿಟ್ಕೊಡ್ತದೆ, ಆಮೇಲೆ ಫ್ಯಾನ್ಸಿಗೆ ಬಿಟ್ಕೊಟ್ರು, ಇಲ್ಲ ಸೋತ್ ಬಿಟ್ಟು ಫಸ್ಟ್ ಮ್ಯಾಚ್ ಸೋಲ್ತ, ಹಿಂಗೆಲ್ಲ ಮಾತಾಡೋದೆಲ್ಲ ಮುಗಿದೋಯ್ತು ಕಾಲ. ಲಾಸ್ಟ್ ಇಯರ್ ನಾವು ಚಾಂಪಿಯನ್ಸ್, ಈ ವರ್ಷ ಫಸ್ಟ್ ಮ್ಯಾಚ್ನೇ ಹಾಕೊಂಡು ಸದ್ಯ ಗುಮ್ಮಿದೀವಿ. 15 ಓವರ್ 15.4 ಒಂದು 94 ಬಾಲಿಗೆ ಎಷ್ಟು ರನ್ನು? 201 ರನ್ ಚೇಸ್ ಖತಮ್. ಫಸ್ಟಿಗೆ ಟಾಸ್ ವಿನ್ ಆದ್ವಿ, ಟಾಸ್ ವಿನ್ ಆಗಿ ಬಾಲಿಂಗ್ ತಗೊಂಡ್ವಿ. ಹೈದರಾಬಾದ್ ಟೀಮು ಸ್ಟಾರ್ಟಿಂಗ್ ಬ್ಯಾಟಿಂಗ್ ಬಂದು ಅದು ಡಫಿಗೋದು, ಜಾಕಬ್ ಡಫಿ ಏನ್ ಬಾಲಿಂಗ್ ಒಂದು. ಇವಾಗ RCB ಮ್ಯಾನೇಜ್ಮೆಂಟ್ಗೆ ಕನ್ಫ್ಯೂಷನ್, ಹೆಸಲ್ವುಡ್ಗೆ ಆಡ್ಸೋದು ಅಥವಾ ಡಫಿಗೆ ಕಂಟಿನ್ಯೂ ಆಡ್ಸೋದು, ಆ ರೀತಿ ಬಾಲಿಂಗ್ ಮಾಡಿದ್ದು. ಫಸ್ಟಿಗೆ 3 ವಿಕೆಟ್ ಢಣ್ 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 ಅಂತ ಹಾದೋಯ್ತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಒಬ್ರು ಕಾಲ್ ಮಾಡಿ, ಮ್ಯಾಚಿಗೆ ಹೋಗಿದೆ ಚಲೋ ಆಯ್ತು ಮಾದೆ, ಇದು ಒನ್ ಸೈಡ್ ಮ್ಯಾಚ್ ಅಂತ ಹೇಳಿದ್ರು. ಬಟ್ ಆದ್ಮೇಲೆ ಇಶಾನ್ ಕಿಶನ್ ಮತ್ತೆ ಕ್ಲಾಸಿನ ಒಳ್ಳೆ ಇನ್ನಿಂಗ್ಸ್ ನ ಕಟ್ಟಿದ್ದು. ಇಶಾನ್ ಕಿಶನ್ ಪಾಪ 38 ಬಾಲಿಗೆ 80 ಸಖತ್ತಾಗಿ ಆಡಿದ್ದು. ಅದಾದ್ಮೇಲೆ ಅನಿಕೇತ್ ಬೋಮಾ ಏನು ಶಾಟ್ಗಳಪ್ಪ, ಅದು ಅಷ್ಟು ಲಾಂಗ್ 85 ಮೀಟರ್ ಸಿಕ್ಸ್ ಹೊಡಿತಿದೆ. ಒಂದ್ಸಲ ಅವ್ರದ್ದು ಕ್ಯಾಚ್ ಬಿಟ್ರು ಕೊಹ್ಲಿ, ಅವಾಗ ಸ್ವಲ್ಪ ಅನ್ನಿಸ್ತು ಅದೇ ಕೊಹ್ಲಿ ಕ್ಯಾಚ್ ಬಿಟ್ರೆ ಮ್ಯಾಚ್ ಎಲ್ಲ ವಿನ್ ಆಗಲ್ಲ. ನಾವು ಇಂಟರ್ನ್ಯಾಷನಲ್ ಮ್ಯಾಚ್ ವಿನ್ ಆಗಲ್ಲ, IPL ಮ್ಯಾಚ್ ವಿನ್ ಆಗದ ಎಷ್ಟೊಂದು ಎಕ್ಸಾಂಪಲ್ ಇದೆ. ಹಾಗಾಗಿ ನಾನು ಅನ್ಕೊಂಡೆ ಆ ಟೈಮಲ್ಲಿ ಸ್ವಲ್ಪ ಡೌಟ್ ಇದೆ ಇವತ್ತಿನ ಮ್ಯಾಚ್ ಅಂತ. ಬಟ್ 201 ಚೇಸಿಗೆ ಬಿದ್ದಂತ RCB ಸ್ಟಾರ್ಟಿಂಗ್ ಅಲ್ಲಿ ಫಸ್ಟಿಗೆ ಫಿಲಿಪ್ ಸಾಲ್ಟ್ ವಿಕೆಟ್ ಹೋಯ್ತು. ಅವಾಗ ನನಗೆ ಅನಿಸ್ತು ಫಿಲಿಪ್ ಸಾಲ್ಟ್ ಬಗ್ಗೆ ಬ್ಯಾಚಲ್ಲಿ ತಗೋಬೇಕಿತ್ತು ಅಂತ. ಬಟ್ ಫಿಲಿಪ್ ಸಾಲ್ಟ್ 3 ಕ್ಯಾಚ್ ಏನು ಹಿಡಿದಲ್ಲ, ಅದು ಅಗದಿ ಬೆಸ್ಟ್ ಕ್ಯಾಚ್ಗಳು, ಸಖತ್ತ ಕ್ಯಾಚ್ ಹಿಡಿದು 3 ಬಟ್ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಬೋದಿತ್ತು, ಬಟ್ ಆಗಿಲ್ಲ. ಅದಾದ್ಮೇಲೆ ಬಂದಂಥದ್ದು ದೇವದತ್ ಪಡಿಕಲ್ಲು, ಕಂಡಾಪಟ್ಟೆ ಫಾರ್ಮ್. ಈ ಸಲ ರಣಜಿ ಟ್ರೋಫಿಯಿಂದ ಒಂದು ಫಾರ್ಮ್ ಹೇಗಿದೆ ಅಂತ ಹೇಳಿದೆ, ಕ್ಯಾಪ್ಟನ್ ಬೇರೆ ಆಗಿದ್ದು ರಣಜಿ ಟ್ರೋಫಿಲಿ. ಸಿಕ್ಕಾಪಟ್ಟೆ ಫಾರ್ಮ್ ಬರ್ತಿದ್ದಂಗೆ ವೆರಿ ಫಸ್ಟ್ ಬಾಲ್ 6. ಅಲ್ಲಿಂದ ಶುರು ಪಟಾಕಿ ಹೆಚ್ಚಿದ್ದು. ಹೆಂಗ್ ಪಟಾಕಿ ಹೆಚ್ಚಿದ್ದು ಅಂದ್ರೆ, ಅವರು ಹೊಡಿತಾ ಇದ್ದಾರೆ ಈ ಕಡೆ ವಿರಾಟ್ ಕೊಹ್ಲಿ ಒಂದು ಶಾಟ್ ಹೊಡೆದು ಸ್ಟ್ರೇಟ್ ಡ್ರೈವಲ್ಲಿ ಒಂದು 6, ಕ್ಲಾಸ್ 6 ಮಾತ್ರ. ಅದು ನೋಡಿ ಸಿಕ್ಕಾಟೆ ಖುಷಿ ಆಗೋಯ್ತು. ದೇವದತ್ ಪಡಿಕಲ್ ಎಷ್ಟು 26 ಬಾಲಿಗೆ 61. ಅದಾದ್ಮೇಲೆ ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಅವರು 69 ರನ್ 38 ಬಾಲ್, 5 ಬೌಂಡ್ರಿ 5 ಸಿಕ್ಸ್, ಸೂಪರ್. ಅದಾದ್ಮೇಲೆ ಅವ್ರ ಜೊತೆಗೆ ಬಂದಂತೆ ಕ್ಯಾಪ್ಟನ್ ಪಟ್ಟಿದ್ದು ಫಿನಿಕ್ಸ್ ಬಂದು 11 ಬಾಲಿಗೆ 31 ಹೊಡೆದು ವಾಪಸ್ ಹೋಗ್ಬಿಟ್ರು. 15.4 ಬಾಲಿಗೆ ಮ್ಯಾಚ್ ಮುಗೀತು. 4 ಓವರ್ ಇಟ್ಟು ಇನ್ನೂ ಒಂದು 10 ನಿಮಿಷ ಮ್ಯಾಚ್ ಆಗ್ಬೇಕಿತ್ತದು. ಬಟ್ 10-15 ನಿಮಿಷ ಮ್ಯಾಚ್ ಅನ್ನ ಆ ಟೈಮ್ ಅನ್ನ ಉಳಿಸಿ ಹೊಡೆದು ಮುಗಿಸಿ ಮನೆಗೆ ಹೋಗಿ ಆರಾಮಾಗಿ ಹೋಟೆಲ್ ಹೋಗಿ ರೆಸ್ಟ್ ಮಾಡ್ತೇವೆ ಅಂತ ಒಳ್ಳೆ ಮ್ಯಾಚ್ ಇಗೋದು. RCB ಫಸ್ಟ್ ಮ್ಯಾಚ್ ಅನ್ನ 11 ಜನ ಫ್ಯಾನ್ಸ್ ಏನು ಸತ್ತೋದಲ್ಲ ಪಾಪ ಲಾಸ್ಟ್ ಇಯರ್ ಸ್ಟ್ಯಾಂಪೇಡ್ ಆಗಿ, ಅವರಿಗೆ ಈ ಒಂದು ಮ್ಯಾಚ್ ನ ಡೆಡಿಕೇಟ್ ಅಂತ ಹೇಳ್ಬೋದು. ಅವರಿಗೆ ಒಂದು 11 ಸೀಟ್ ಖಾಲಿ ಕೂಡ ಇಟ್ಟಿದ್ದು ಸ್ಟೇಡಿಯಂ ಅಲ್ಲಿ, ಅದನ್ನ ಪದೇ ಮ್ಯಾಚ್ ಅಲ್ಲಿ ಕೂಡ ತೋರಿಸ್ತಾ ಇದ್ದು ಟಿವಿಲಿ ನೋಡ್ಬೇಕಾದ್ರೆ. ಸೊ ಇವತ್ತಿನ ಫಸ್ಟ್ ಮ್ಯಾಚ್ ವಿನ್ನಿಂಗು ಅವರಿಗೆ ಅಂತಾನೆ ಹೇಳ್ಬೋದು. ಸಖತ್ ಖುಷಿ ಆಯ್ತು ಅಂತ ಮ್ಯಾಚ್ ಅಂತ ನೋಡಿ. ಎಂತ ಮ್ಯಾಚ್, ಇನ್ನೂ ಒಂದನ್ನು ಈಸಿ ಹಿಂಗೆ ಬೆಣ್ಣೆಲ್ಲಿ ಕೂಲ್ತಿದ್ದು ಆರಾಮಾಗಿ. ಟೀಮ್ ನೋಡೋದಾದ್ರೆ ಪಕ್ಕಾ ಬ್ಯಾಲೆನ್ಸಿಂಗ್ ಟೀಮು RCBದು. ಎರಡೂ ಕಡೆಯಿಂದ ಬಾಲಿಂಗ್ ಡಿಪಾರ್ಟ್ಮೆಂಟ್, ಬ್ಯಾಟಿಂಗ್ ಡಿಪಾರ್ಟ್ಮೆಂಟ್ ಎರಡೂ ಕಡೆಯಿಂದ ಮಸ್ತ್ ಆಗಿತ್ತು. ನಾನು ಬೆಳಗ್ಗೆ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೇಳಿದೆ, ಟೋಟಲ್ ಎರಡೂ ಕಡೆಯಿಂದ ಅಂದ್ರೆ ಎರಡು ಟೀಮಿಂದ ಸೇರಿ ಎಷ್ಟು 6 ಬರುತ್ತೆ ಗೆಸ್ ಮಾಡಿ ಅಂತ ಹೇಳಿ. ಸೊ ಇವತ್ತು ಎಷ್ಟು 6 ಬಂತು ಅಂತ ಹೇಳಿದ್ರೆ, SRH 12 6 ಹೊಡೆದು. ಚೇಸಿಂಗ್ ಮಾಡ್ಲಿಕ್ಕೆ ಹೊರಟಂತ RCB ತಂಡ ಟೋಟಲ್ 13 6 ಹೊಡೆದು, ಟೋಟಲ್ 25 6. ಸೊ 25 6 ಯಾರು ಕಮೆಂಟ್ ಹಾಕಿದ್ರೆ ಅಂತ ಮತ್ತೊಂದ್ಸಲ ಅದಕ್ಕೆ ರೀಕಮೆಂಟ್ ಹಾಕಿ ನೋಡೋಣ ಯಾರು ಹಾಕಿದ್ರೆ ಅಂತ. ನಾನು ಒಂದ್ಸಲ ಚೆಕ್ ಮಾಡಿ ನಾಳಿನ ವಿಡಿಯೋದಲ್ಲಿ ಮತ್ತೆ ತಿಳಿಸ್ಕೊಡ್ತೀನಿ ಯಾರು ಕಮೆಂಟ್ ಹಾಕಿ ವಿನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇವತ್ತಿನ ಮ್ಯಾಚ್ ಇಲ್ಲಿಗೆ ಸಮಾಪ್ತಿ. RCB ವಿನ್ ಆಗಿದೆ, ಸಿಕ್ಕಾಪಟ್ಟೆ ಖುಷಿ ಇದೆ, ನಿಮ್ಗೂ ಖುಷಿ ಆಗಿದೆ ಅಂತ ಅನ್ಕೋತೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟಡಾ ಬೈ ಬೈ, ಟೇಕ್ ಕೇರ್.